ಹಾಯ್ ಥಿಂಕರ್ಸ್, ನಮ್ಮ ಪ್ರಪಂಚದಲ್ಲಿ ಅನ್ಸಾಲ್ವ್ಡ್ ಮಿಸ್ಟರೀಸ್ ತುಂಬಾನೇ ಇವೆ. ಎಷ್ಟೇ ಪ್ರಯತ್ನಿಸಿದ್ರು ಆ ಮಿಸ್ಟರಿಗಳನ್ನ ಸಾಲ್ವ್ ಮಾಡೋದಕ್ಕೆ ಆಗದೆ ವಿಜ್ಞಾನಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ. ಅಂತಹ ಕೆಲವು ಅನ್ಸಾಲ್ವ್ಡ್ ಮಿಸ್ಟರೀಸ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇನ್ನು ತಡ ಮಾಡುವುದು ಬೇಡ ಗುರು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಂಬರ್ 6, ಟೈನಿ ಏಲಿಯನ್ ಸ್ಕೆಲಿಟನ್. ಚಿಲೆ ದೇಶದಲ್ಲಿರುವ ಅಟಕಾಮಾ ಡೆಸರ್ಟ್ ನಲ್ಲಿ ಕೇವಲ 6 ಇಂಚಸ್ ಉದ್ದವಿರುವ ಒಂದು ಚಿಕ್ಕ ಸ್ಕೆಲಿಟನ್ ಸಿಗುತ್ತೆ. 2003ರಲ್ಲಿ ಹೆಚ್ಚಾಗಿ ಮನುಷ್ಯರ ಸಂಚಾರವಿಲ್ಲದ ಅಟಕಾಮಾ ಡೆಸರ್ಟ್ ನಲ್ಲಿ ಸಿಕ್ಕಿರುವ ಈ ಸ್ಕೆಲಿಟನ್ ನೋಡುವುದಕ್ಕೆ ಮನುಷ್ಯರ ಸ್ಕೆಲಿಟನ್ ಗೆ ತುಂಬಾನೇ ಹೋಲಿಕೆ ಆಗುತ್ತೆ. ಆದ್ರೆ ಇಂಟ್ರೆಸ್ಟಿಂಗ್ ಆಗಿರುವ ಸಂಗತಿ ಏನಂದ್ರೆ ಇದು ಕೇವಲ 6 ಇಂಚಸ್ ಉದ್ದವಿದೆ ಅಷ್ಟೇ. ಇದರಿಂದ ವಿಜ್ಞಾನಿಗಳು ಇದೊಂದು ಏಲಿಯನ್ ಸ್ಕೆಲಿಟನ್ ಇರಬಹುದು ಅಂತ ಅನ್ಕೊಳ್ತಾರೆ. ಹಾಗೂ ಈ ಏಲಿಯನ್ ಭೂಮಿಗೆ ಬಂದು ವಾಪಸ್ ತನ್ನ ಪ್ಲಾನೆಟ್ ಗೆ ಹೋಗೋದಕ್ಕೆ ಸಾಧ್ಯವಾಗದೆ ಇಲ್ಲೇ ಸತ್ತು ಹೋಗಿರ್ಬೇಕು. ಇದನ್ನ ಏಲಿಯನ್ ಅಂತ ಕನ್ಫರ್ಮ್ ಆಗಿ ಹೇಗೆ ಹೇಳ್ತಾರೆ ಅಂದ್ರೆ, ಈ ಸ್ಕೆಲಿಟನ್ ಮೇಲೆ ಟೆಸ್ಟ್ ಮಾಡಿದ ವಿಜ್ಞಾನಿಗಳ ಪ್ರಕಾರ ಈ ಸ್ಕೆಲಿಟನ್ 5 ರಿಂದ 6 ವರ್ಷ ವಯಸ್ಸಾಗಿರುವ ಹ್ಯೂಮನ್ ಆಗಿತ್ತು. ಆದ್ರೆ 5 ರಿಂದ 6 ವರ್ಷದ ಮಗುವಿನ ಸೈಜ್ ಇಷ್ಟೊಂದು ಚಿಕ್ಕದಾಗಿರೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಈ ಸ್ಕೆಲಿಟನ್ ಒಂದು ಏಲಿಯನ್ ಆಗಿರ್ಬೋದು ಅಂತ ವಿಜ್ಞಾನಿಗಳು ಅಂದ್ಕೊಳ್ತಾರೆ. ಕೆಲವು ವರ್ಷಗಳ ಕಾಲ ಇಡೀ ವಿಜ್ಞಾನ ಜಗತ್ತು ಇದು ಒಂದು ಏಲಿಯನ್ ಅಂತಾನೆ ನಂಬ್ತಾರೆ. ಆದ್ರೆ 2013ರಲ್ಲಿ ಒಂದು ಡಾಕ್ಟರ್ಸ್ ನ ಟೀಮ್ ರಿಸರ್ಚ್ ಮಾಡೋಕೆ ಬರುತ್ತೆ. ಅದರ DNA ಸ್ಯಾಂಪಲ್ಸ್ ಹಾಗೂ ಮೂಳೆಗಳ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡು ತುಂಬಾನೇ ರಿಸರ್ಚ್ ಮಾಡ್ತಾರೆ. ಆಗ ಆಶ್ಚರ್ಯ ಅನ್ನೋ ತರ ಈ ಸ್ಕೆಲಿಟನ್ ಕೇವಲ 40 ವರ್ಷ ಹಳೆಯದಾಗಿದೆ ಅಂತ ತಿಳಿಯುತ್ತೆ. ಹಾಗೂ ಇದು ಏಲಿಯನ್ ಸ್ಕೆಲಿಟನ್ ಅಲ್ಲ, ಬದಲಿಗೆ ಹ್ಯೂಮನ್ ಸ್ಕೆಲಿಟನ್ ಅಂತ ಕನ್ಫರ್ಮ್ ಮಾಡ್ತಾರೆ. ವಿಜ್ಞಾನಿಗಳ ಪ್ರಕಾರ ಬಹುಶಃ ಹುಟ್ಟುವುದಕ್ಕೂ ಮೊದಲೇ ಯಾವುದೋ ಕಾರಣದಿಂದ ಈ ಮಗು ಸತ್ತು ಹೋಗಿರ್ಬೇಕು. ಆದ್ರೆ ವಿಜ್ಞಾನಿಗಳಿಗೆ ಈಗಲೂ ಕೂಡ ತಲೆ ಕೆಡಿಸಿರುವ ಸಂಗತಿ ಏನಂದ್ರೆ, ಈ ಮಗು ಹುಟ್ಟುವುದಕ್ಕೂ ಮೊದಲೇ ಸತ್ತು ಹೋಗಿದ್ರೆ ಇದರ ಏಜ್ ಮಾತ್ರ 5 ವರ್ಷದ ಮಗುವಿನ ತರ ಇರೋದಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಈಗಲೂ ಕೂಡ ಇದೊಂದು ಅನ್ಸಾಲ್ವ್ಡ್ ಮಿಸ್ಟರಿ ಆಗಿ ಉಳ್ಕೊಂಡಿದೆ. ನಂಬರ್ 5, ಡೋರ್ ಟು ಹೆಲ್. ಕೆಲವರು ಇದೊಂದು ನರಕದ ಬಾಗಿಲು ಎಂದು ಹೇಳ್ತಾರೆ. ಆದ್ರೆ ವಿಜ್ಞಾನಿಗಳು ಇದನ್ನ ಕ್ರೇಟರ್ ಎಂದು ಕರೀತಾರೆ. ಇದರ ಹೆಸರು ಏನೇ ಆಗಿರ್ಲಿ ಅದು ನಮ್ಗೆ ಬೇಕಿಲ್ಲ. ಆದ್ರೆ ಈ ಕ್ರೇಟರ್ ದಿನೇ ದಿನೇ ದೊಡ್ಡದಾಗುತ್ತಾ ಹೋಗ್ತಿದೆ. ರಷ್ಯಾದಲ್ಲಿರುವ ಈ ಬಟಾಗೈಕಾ ಕ್ರೇಟರ್ ಈಸ್ಟ್ ಸೈಬೀರಿಯಾದಲ್ಲಿ ಕಂಡು ಬರುತ್ತೆ. ಇದು ಪ್ರಪಂಚದ ಅತ್ಯಂತ ದೊಡ್ಡ ಕ್ರೇಟರ್ ಆಗಿದೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಇದು ಪ್ರತಿ ವರ್ಷ 3 ಮೀಟರ್ ಅಷ್ಟು ದೊಡ್ಡದಾಗಿ ಬೆಳೀತಾ ಇದೆ. ಸದ್ಯಕ್ಕೆ ಇದರ ಉದ್ದ 1 ಕಿಲೋಮೀಟರ್ ಇದೆ ಹಾಗೂ 282 ಅಡಿ ಆಳವಾಗಿದೆ. ಆದ್ರೆ ಸ್ಯಾಟಲೈಟ್ ಇಮೇಜಸ್ ಅನ್ನ ನೋಡಿದಾಗ 1991ರಲ್ಲಿ ಇದು ಅರ್ಧ ಕಿಲೋಮೀಟರ್ ಅಷ್ಟು ಉದ್ದವಾಗಿತ್ತು ಅಷ್ಟೇ. ಆ ನಂತರ ದೊಡ್ಡದಾಗುತ್ತಾ ಆಗುತ್ತಾ 2018ಕ್ಕೆ 0.65 ಕಿಲೋಮೀಟರ್ ಉದ್ದವಾಗುತ್ತೆ. ಅಂದ್ರೆ 650 ಮೀಟರ್ಸ್. ಅಲ್ಲಿನ ಸ್ಥಳೀಯ ಜನರ ಪ್ರಕಾರ ಈ ಕ್ರೇಟರ್ ಒಳಗಡೆಯಿಂದ ಕೆಲವು ವಿಚಿತ್ರವಾದ ಶಬ್ದಗಳು ಕೇಳಿ ಬರುತ್ತೆ. ಆ ಶಬ್ದಗಳು ಕೇಳುವುದಕ್ಕೆ ತುಂಬಾನೇ ಭಯಂಕರವಾಗಿರುತ್ತಂತೆ. ಇದರಿಂದ ಅಲ್ಲಿರುವ ಜನರು ಇದನ್ನ ಡೋರ್ ಟು ಹೆಲ್ ಎಂದು ಕರೀತಾರೆ. ಅಂದ್ರೆ ನರಕಕ್ಕೆ ಹೋಗುವ ಬಾಗಿಲು ಎಂದರ್ಥ. ಆದ್ರೆ ವಿಜ್ಞಾನಿಗಳ ಪ್ರಕಾರ ಗ್ಲೋಬಲ್ ವಾರ್ಮಿಂಗ್ ನ ಕಾರಣದಿಂದ ಭೂಮಿಯ ಈ ಭಾಗ ಮೆಲ್ಟ್ ಆಗ್ತಾ ಇದೆ. ಕಳೆದ ಲಕ್ಷಾಂತರ ವರ್ಷಗಳ ಹಿಂದೆ ಇದು ಫ್ರೋಜನ್ ಸ್ಥಿತಿಯಲ್ಲಿತ್ತು. ಆದ್ರೆ ಈ ಕ್ರೇಟರ್ ಪ್ರತಿ ವರ್ಷ ದೊಡ್ಡದಾಗೋದಕ್ಕೆ ಎಕ್ಸಾಕ್ಟ್ ರೀಸನ್ ಏನು ಅಂತ ಗೊತ್ತಿಲ್ಲ. ಇದರಿಂದ ಇದು ಕೂಡ ಒಂದು ಅನ್ಸಾಲ್ವ್ಡ್ ಮಿಸ್ಟರಿ ಆಗಿ ಉಳ್ಕೊಂಡಿದೆ. 7 ಬಿಟ್ ನಲ್ಲಿ ಹಣ ಮಾಡುವುದು ತುಂಬಾನೇ ಸುಲಭ. ಇದರಲ್ಲಿ ಗೇಮ್ಸ್ ಆಡಿ ತುಂಬಾ ಜನ ಈಗಾಗಲೇ ದುಡ್ಡು ಮಾಡಿದ್ದಾರೆ. ಇದರಲ್ಲಿ ಹೇಗೆ ರಿಜಿಸ್ಟರ್ ಆಗ್ಬೇಕು ಅಂತ ತೋರಿಸ್ತೀನಿ ನೋಡಿ. ಮೊದಲು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಇಂದ ರಿಜಿಸ್ಟರ್ ಆಗಿ. ರಿಜಿಸ್ಟರ್ ಆದ್ಮೇಲೆ ಕೆಳಗಡೆ ಮನಿ ಡಿಪಾಸಿಟ್ ಮಾಡೋಕೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣುವ ಡಿಪಾಸಿಟ್ ಆಪ್ಷನ್ ಅಲ್ಲಿ ಹೋಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಎಂಟರ್ ಮಾಡಿ ಡಿಪಾಸಿಟ್ ಒತ್ತಿ. ಎಲ್ಲಾ ತರಹದ ಪೇಮೆಂಟ್ ಆಪ್ಷನ್ ಅವೈಲೇಬಲ್ ಇದೆ. ಡಿಪಾಸಿಟ್ ಆದ್ಮೇಲೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಗೇಮ್ಸ್ ಇವೆ. ಎಕ್ಸಾಂಪಲ್ ಮೈನ್ಸ್, ಕ್ರಾಶ್ ಅಂಡ್ ವೀಲ್ ಅನ್ನ ಸ್ಪಿನ್ ಮಾಡಿ ಕೂಡ ಹಣ ಮಾಡಬಹುದು. ಈಗ ವೀಲ್ ಗೇಮ್ ಆಡೋಣ. ಇದರಲ್ಲಿ 10 ರೂಪಾಯಿ ಬೆಟ್ ಹಾಕ್ತೀನಿ ನೋಡಿ. ನಾನು ವಿನ್ ಆದೆ. ಈ ರೀತಿ ಈಸಿ ಮನಿ ಮಾಡಬಹುದು. ವಿನ್ ಆದ ಮನಿಯನ್ನ ತುಂಬಾ ಸುಲಭವಾಗಿ ವಿತ್ಡ್ರಾ ಕೂಡ ಮಾಡಬಹುದು. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಡ್ ಮಾಡಿ ಅದನ್ನ ವಿತ್ಡ್ರಾ ಕೂಡ ಮಾಡಬಹುದು. ಹಾಗೆ ಮೊದಲಿಗೆ ಫನ್ ಮೋಡ್ ಅಲ್ಲಿ 2000 ಇರುತ್ತೆ, ಅದನ್ನ ಕೂಡ ಬಳಸಬಹುದು. ಕಾಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಮಿಸ್ ಮಾಡದೆ ಹೋಗಿ ರಿಜಿಸ್ಟರ್ ಆಗಿ. ನಂಬರ್ 4, ಕಲರ್ಫುಲ್ ಮೌಂಟೇನ್ಸ್. ಈಗ ನೀವು ನೋಡ್ತಿರುವುದು ಪೇಂಟಿಂಗ್ ಅಲ್ಲ, ಇದು ಒಂದು ರಿಯಲ್ ಫೋಟೋ. ಬಣ್ಣಗಳಿಂದ ತುಂಬಿರುವ ಈ ವಿಚಿತ್ರವಾದ ಬೆಟ್ಟ ಚೈನಾದ ಒಂದು ನ್ಯಾಷನಲ್ ಪಾರ್ಕ್ ನಲ್ಲಿದೆ. ಈ ಸುಂದರವಾದ ಬಣ್ಣದ ಬೆಟ್ಟಗಳನ್ನ ನೋಡಿದ್ರೆ ಯಾರೋ ಬೇಕಂತಲೇ ಈ ಬೆಟ್ಟಗಳಿಗೆ ಬಣ್ಣವನ್ನ ಹಾಕಿದ್ದಾರೆ ಅನ್ಸುತ್ತೆ. ಆದ್ರೆ ಇದು ಒಂದು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರುವ ಬೆಟ್ಟಗಳು. ಇಲ್ಲಿ ವಿಜ್ಞಾನಿಗಳಿಗೆ ಅರ್ಥವಾಗದ ಸಂಗತಿ ಏನಂದ್ರೆ, ಬೆಟ್ಟಗಳಿಗೆ ಈ ಬಣ್ಣಗಳು ಹೇಗೆ ಬಂದವು ಅಂತ. ಕೆಲವರ ಪ್ರಕಾರ ಇಲ್ಲಿರುವ ಸ್ಯಾಂಡ್ ಸ್ಟೋನ್ಸ್ ಮತ್ತು ಮಿನರಲ್ಸ್ ನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಬೆಟ್ಟಗಳಿಗೆ ಈ ಬಣ್ಣಗಳು ಬಂದಿರಬಹುದು. ಆದ್ರೆ ನಾರ್ಮಲ್ ಆಗಿ ಈ ಪ್ರೋಸೆಸ್ ಎಲ್ಲಾ ಬೆಟ್ಟಗಳಲ್ಲೂ ನಡೆಯುತ್ತೆ. ಆದ್ರೆ ಇದರಲ್ಲಿ ಸ್ಪೆಷಲ್ ಏನು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅಂದ್ರೆ ಇದು ಕೂಡ ಒಂದು ಮಿಸ್ಟರಿಯಾಗಿ ಉಳ್ಕೊಂಡಿದೆ. ನಂಬರ್ 3, ನಜ್ಕಾ ಲೈನ್ಸ್.
1920ರಲ್ಲಿ ಒಂದು ಕಮರ್ಷಿಯಲ್ ಫ್ಲೈಟ್ ಪೆರು ದೇಶದ ಮೇಲೆ ಹಾರುತ್ತಿರುವಾಗ ಅದರಲ್ಲಿದ್ದ ಪೈಲಟ್ಗೆ ನೆಲದ ಮೇಲೆ ಕ್ರಿಯೇಟ್ ಆಗಿರುವ ಕೆಲವು ವಿಚಿತ್ರವಾದ ಚಿತ್ರಗಳು ಕಂಡು ಬರ್ತವೆ. ಈ ಚಿತ್ರಗಳು ಎಷ್ಟೊಂದು ದೊಡ್ಡದಾಗಿದ್ವು ಅಂದ್ರೆ ನೆಲದ ಮೇಲೆ ನಿಂತ್ಕೊಂಡು ಅವುಗಳನ್ನ ಗಮನಿಸೋದು ಇಂಪಾಸಿಬಲ್. ಕೇವಲ ಅಂತರಿಕ್ಷದಿಂದ ಮಾತ್ರವೇ ಅವುಗಳನ್ನ ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಇವುಗಳನ್ನ ನಾಚ್ಕಲೈಸ್ ಎಂದು ಕರೀತಾರೆ. ಕೆಲವು ಫ್ಲಾಟ್ ಆಗಿರುವ ನೆಲದ ಮೇಲೆ ಕ್ರಿಯೇಟ್ ಆಗಿದ್ರೆ ಇನ್ನು ಕೆಲವು ಬೆಟ್ಟ ಗುಡ್ಡಗಳ ಮೇಲೆ ಕೂಡ ಕ್ರಿಯೇಟ್ ಆಗಿವೆ. ಇವುಗಳಲ್ಲಿ ಪ್ರಾಣಿಗಳ ಚಿತ್ರಗಳು ಹಾಗೂ ಪಕ್ಷಿಗಳ ಚಿತ್ರಗಳು ಕೂಡ ಕಾಣಿಸ್ತವೆ. ಒಂದೊಂದು ಚಿತ್ರ ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ದೊಡ್ಡದಾಗಿವೆ. ಇಲ್ಲಿಯವರೆಗೂ ಈ ಪ್ರದೇಶದಲ್ಲಿ ಬರೋಬ್ಬರಿ 24 ಚಿತ್ರಗಳು ಕಂಡು ಬಂದಿವೆ. ಆರ್ಕಿಯಾಲಜಿಸ್ಟ್ ಗಳ ಪ್ರಕಾರ ಸುಮಾರು 2500 ವರ್ಷಗಳ ಹಿಂದೆ ಈ ಚಿತ್ರಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಇವುಗಳನ್ನ ಕ್ರಿಯೇಟ್ ಮಾಡುವುದಕ್ಕೆ ಕಾರಣವೇನು ಹಾಗೂ ಯಾರು ಇವುಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಒಂದು ದೊಡ್ಡ ಅನ್ಸಾಲ್ವ್ಡ್ ಮಿಸ್ಟರಿ ಆಗಿದೆ. ನಂಬರ್ 2, ನ್ಯೂಗಿನಿಯಾ ಐಲ್ಯಾಂಡ್ ನಲ್ಲಿರುವ ಕಾಡಿನಲ್ಲಿ ಒಂದು ರಹಸ್ಯವಾದ ಜೀವಿ ಕಂಡು ಬರುತ್ತೆ. ಅದು ಒಂದು ಬಾರಿ ಅಲ್ಲ, 4 ಬಾರಿ ಬೇರೆ ಬೇರೆ ಜಾಗದಲ್ಲಿ ಕಂಡು ಬರುತ್ತೆ. ಆ ಜೀವಿ ನೋಡುವುದಕ್ಕೆ ಸೇಮ್ ಡೈನೋಸರ್ ತರ ಕಾಣ್ತಾ ಇತ್ತು. ಇಂಡಿಪೆಂಡೆಂಟ್ ನ್ಯೂಸ್ ಪೇಪರ್ ಪ್ರಕಾರ ಡಿಸೆಂಬರ್ 11, 1999ರಲ್ಲಿ ಲೇಕ್ ಮೇರಿಯಾದಲ್ಲಿ ಪ್ರಯಾಣ ಮಾಡ್ತಿದ್ದ ಕೆಲವರಿಗೆ ಕೆರೆಯಲ್ಲಿ ಒಂದು ದೈತ್ಯವಾದ ಜೀವಿ ಕಾಣಿಸುತ್ತೆ. ಅವರ ಪ್ರಕಾರ ಅದು ನೋಡುವುದಕ್ಕೆ ಡೈನೋಸರ್ ತರ ಕಾಣಿಸ್ತಾ ಇತ್ತು. ಅದರ ಮರುದಿನವೇ ಒಬ್ಬ ಚರ್ಚ್ ಫಾದರ್ ಮತ್ತು ಅವರ ಫಾಲೋವರ್ ಒಬ್ಬರಿಗೆ ಕೂಡ ಆ ರಹಸ್ಯವಾದ ಜೀವಿ ಕಾಣಿಸ್ತು ಎಂದು ಹೇಳ್ತಾರೆ. ಇವರ ಪ್ರಕಾರ ಆ ಜೀವಿ ಎಷ್ಟೊಂದು ದೊಡ್ಡದಾಗಿತ್ತು ಅಂದ್ರೆ ಬರೋಬ್ಬರಿ ಒಂದು ದೊಡ್ಡ ಟ್ರಕ್ಗೆ ಅದನ್ನ ಹೋಲಿಸ್ತಾರೆ. ಅದು ಕೂಡ ಆ ಜೀವಿ ತನ್ನ 2 ಕಾಲುಗಳ ಮೇಲೆ ನಿಂತ್ಕೊಂಡು ಮರದ ಎಲೆಗಳನ್ನ ತಿಂತಾ ಇತ್ತು. ಹಾಗೂ ಅದರ ಕಾಲುಗಳು ತೆಂಗಿನ ಮರದಷ್ಟು ದಪ್ಪವಾಗಿದ್ವು. ಅದರ ಹಲ್ಲುಗಳು ಕೂಡ ಒಬ್ಬ ಮನುಷ್ಯನ ಬೆರಳಿನಷ್ಟು ದೊಡ್ಡದಾಗಿದ್ವು. ಇವರು ಹೇಳುವ ಕಥೆಯನ್ನ ಅಲ್ಲಿ ಯಾರು ಕೂಡ ನಂಬೋದಕ್ಕೆ ರೆಡಿ ಇರ್ಲಿಲ್ಲ. ಆದ್ರೆ ಈ ಘಟನೆ ನಡೆದ 5 ವರ್ಷಗಳ ನಂತರ ಸೇಮ್ ಅದೇ ತರಹದ ಜೀವಿಯೊಂದು ನ್ಯೂಗಿನಿಯಾದ ಈಸ್ಟರ್ನ್ ಐಲ್ಯಾಂಡ್ ನಲ್ಲಿ ಕೂಡ ಕಂಡು ಬರುತ್ತೆ. ಈ ಹಳ್ಳಿಯ ಹೆಸರು ರಬೋಲ್. ಈ ಹಳ್ಳಿಯಲ್ಲಿರುವ ತುಂಬಾ ಜನ ಈ ರಹಸ್ಯವಾದ ಜೀವಿಯನ್ನ ನೋಡಿದೀವಿ ಎಂದು ಹೇಳ್ತಾರೆ. ಅವರ ಪ್ರಕಾರ ಆ ಜೀವಿ ಸುಮಾರು 3 ಮೀಟರ್ ಎತ್ತರ, ಅದರ ದೇಹ ಗ್ರೇ ಕಲರ್ ಹಾಗೂ ಅದರ ಮೂತಿ ಮಾತ್ರ ನಾಯಿಗಳ ತರ ಇತ್ತಂತೆ. ಅಷ್ಟೇ ಅಲ್ಲ, ಅದರ ಬಾಲ ಮೊಸಳೆಗಳ ಬಾಲಕ್ಕೆ ತುಂಬಾನೇ ಹೋಲುತ್ತೆ. ಆ ಸಮಯದಲ್ಲಿದ್ದ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ಗಳು ತಮ್ಮ ಹೆಡ್ಲೈನ್ಸ್ ನಲ್ಲಿ ಈ ನ್ಯೂಸ್ ಅನ್ನ ಪ್ರಿಂಟ್ ಮಾಡಿದ್ರು ಅಂದ್ರೆ ಇದು ತಮಾಷೆ ಮಾಡುವಂತ ವಿಷಯ ಅಂತೂ ಅಲ್ಲ. ಅದಕ್ಕೆ ಅಲ್ಲಿನ ಗವರ್ನಮೆಂಟ್ ಕೂಡ ಆ ಜೀವಿಯನ್ನ ಹುಡುಕೋದಕ್ಕೆ ಒಂದು ಸರ್ಚ್ ಟೀಮ್ ಅನ್ನ ನೇಮಿಸುತ್ತೆ. ಅಲ್ಲಿನ ಸ್ಥಳೀಯ ಜನರ ಪ್ರಕಾರ ಇಷ್ಟೊಂದು ದೊಡ್ಡ ಗಾತ್ರದ ಜೀವಿಯನ್ನ ಅವರು ಯಾವತ್ತೂ ಕೂಡ ನೋಡಿರ್ಲಿಲ್ಲಂತೆ. ಅದಕ್ಕೆ ಅವರು ಆ ಜೀವಿಯನ್ನ ನೋಡಿದ ಕೂಡ್ಲೆ ಅಲ್ಲಿಂದ ಓಡಿ ಬಂದಿದ್ದಾರೆ. ಅವರಲ್ಲಿ ಒಬ್ಬ ವ್ಯಕ್ತಿ ಆ ಜೀವಿ ನೋಡುವುದಕ್ಕೆ ತುಂಬಾನೇ ಅಸಹ್ಯಕರವಾಗಿ ಹಾಗೂ ಅದರ ಹೊಟ್ಟೆ 900 ಲೀಟರ್ ನೀರಿನ ಟ್ಯಾಂಕ್ ಅಷ್ಟು ದೊಡ್ಡದಾಗಿತ್ತು ಅಂತ ಹೇಳಿಕೊಳ್ತಾನೆ. ಸರ್ಚ್ ಟೀಮ್ ಕೂಡ ಆ ರಹಸ್ಯವಾದ ಜೀವಿಯನ್ನ ತುಂಬಾ ದಿನಗಳ ಕಾಲ ಹುಡುಕ್ತಾರೆ. ಅಲ್ಲಿನ ಗವರ್ನಮೆಂಟ್ ಅಫಿಷಿಯಲ್ಸ್ ಹೇಳುವ ಪ್ರಕಾರ ಅವರಿಗೆ ಅಂತಹ ಯಾವುದೇ ವಿಚಿತ್ರವಾದ ಜೀವಿ ಕಂಡು ಬಂದಿಲ್ಲ. ಆದ್ರೆ ಹಳ್ಳಿ ಜನರ ಪ್ರಕಾರ ಸರ್ಚ್ ಟೀಮ್ಗೆ ಆ ವಿಚಿತ್ರವಾದ ಜೀವಿ ಸಿಕ್ಕಿದೆ. ಅವರು ಅದನ್ನ ಕೊಂದು ಅದ್ರ ಮೇಲೆ ರಿಸರ್ಚ್ ಅನ್ನ ಮಾಡೋದಕ್ಕೆ ಅದನ್ನ ಲ್ಯಾಬ್ಗೆ ತೆಗೆದುಕೊಂಡು ಹೋಗಿದ್ದಾರಂತೆ. ಇದರಲ್ಲಿ ಯಾರು ಸರಿ ಅಂತ ಗೊತ್ತಿಲ್ಲ. ಆದ್ರೆ ಆ ಹಳ್ಳಿ ಜನರು ಹೇಳುವಂತಹ ಜೀವಿಯೊಂದು ನಿಜವಾಗ್ಲೂ ನಮ್ಮ ಭೂಮಿಯ ಮೇಲೆ ಜೀವಿಸಿತ್ತು. ಅದನ್ನ ಯುಗುವಾಂಡಾನ್ ಎಂದು ಕರೀತಾರೆ. ಇದು ಒಂದು ಸಸ್ಯಾಹಾರಿ ಜೀವಿಯಾಗಿತ್ತು. ಸುಮಾರು 8 ಟನ್ ತೂಕ ಹಾಗೂ 15 ಅಡಿ ಎತ್ತರ ಇರ್ತಾ ಇತ್ತು. ನಂಬರ್ 1, ಹ್ಯೂಮನ್ ವೆಡ್ಸ್ ಏಲಿಯನ್. ಈ ವಿಚಿತ್ರವಾದ ಯೋಚನೆ ಬಂದಿದ್ದು ನನ್ಗಲ್ಲ. ನಾನು ಈ ವಿಡಿಯೋ ಮಾಡೋದಕ್ಕೆ ಅನ್ಸಾಲ್ವ್ಡ್ ಮಿಸ್ಟರೀಸ್ ಬಗ್ಗೆ ರಿಸರ್ಚ್ ಮಾಡುವಾಗ ಕ್ವಾರಾ ವೆಬ್ಸೈಟ್ ಅನ್ನ ರೆಫರ್ ಮಾಡ್ತಿದ್ದೆ. ಆಗ ಈ ವಿಚಿತ್ರವಾದ ಕ್ವಶನ್ ನನ್ನ ಕಣ್ಣಿಗೆ ಬೀಳುತ್ತೆ. ಸ್ವಲ್ಪ ವಿಯರ್ಡ್ ಅನ್ಸಿದ್ರು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಅದಕ್ಕೆ ಈ ಟಾಪಿಕ್ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ಈಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲು ಏಲಿಯನ್ ಜೊತೆ ಹ್ಯೂಮನ್ ಇಂಟಿಮೇಟ್ ಆಗೋದಕ್ಕೆ ಸಾಧ್ಯ ಅಂತ ನೋಡೋಣ. ನಿಜ ಹೇಳ್ಬೇಕು ಅಂದ್ರೆ ಇದು ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಅಂದ್ರೆ ಹ್ಯೂಮನ್ ರೀಪ್ರೊಡಕ್ಷನ್ ಸಿಸ್ಟಮ್ ಹಾಗೂ ಏಲಿಯನ್ ರೀಪ್ರೊಡಕ್ಷನ್ ಸಿಸ್ಟಮ್ ಸೇಮ್ ಆಗಿರೋ ಚಾನ್ಸ್ ತುಂಬಾನೇ ಕಡಿಮೆ. ಆದ್ರೆ ಒಂದು ಲ್ಯಾಬ್ ನಲ್ಲಿ ಹ್ಯೂಮನ್ ಅಂಡ್ ಏಲಿಯನ್ ನ ಒಂದು ಹೈಬ್ರಿಡ್ ಅನ್ನ ಕ್ರಿಯೇಟ್ ಮಾಡುವ ಚಾನ್ಸ್ ಇದೆ. ಉದಾಹರಣೆಗೆ ಈಗ ನಾವು ಪ್ರಾಣಿಗಳ ಹೈಬ್ರಿಡ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ತಾ ಇದೀವೋ ಅದೇ ತರ ಅದನ್ನ ಕೂಡ ಕ್ರಿಯೇಟ್ ಮಾಡಬಹುದು. ಅಷ್ಟಕ್ಕೂ ಏಲಿಯನ್ಸ್ ಹ್ಯೂಮನ್ಸ್ ಜೊತೆ ಯಾಕೆ ಇಂಟಿಮೇಟ್ ಆಗಲು ಟ್ರೈ ಮಾಡ್ತಾರೆ? ಯಾಕಂದ್ರೆ ಅವರು ಭೂಮಿಯ ಮೇಲೆ ಸರ್ವೈವ್ ಆಗೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಅವರ ಸಂತತಿಯನ್ನ ಇಲ್ಲಿ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಹ್ಯೂಮನ್ಸ್ ನ ಸಹಾಯವನ್ನ ತೆಗೆದುಕೊಳ್ತಾರೆ. ಇದರಿಂದ ಹ್ಯೂಮನ್ಸ್ ನಲ್ಲಿರುವ ಎಬಿಲಿಟೀಸ್ ಏಲಿಯನ್ಸ್ ಮಕ್ಕಳಲ್ಲಿ ಕೂಡ ಬರುತ್ತೆ. ಇದರಿಂದ ಏಲಿಯನ್ಸ್ ನಮ್ಮ ಭೂಮಿಯ ವಾತಾವರಣದಲ್ಲಿ ಜೀವಿಸಬಹುದು. ಕೆಲವು ರೂಮರ್ಸ್ ಪ್ರಕಾರ 1920ರಲ್ಲಿ ಚಿಂಪಾಂಜಿ ಮತ್ತು ಹ್ಯೂಮನ್ ಹೈಬ್ರಿಡ್ ಅನ್ನ ಆಗಿನ ಮನುಷ್ಯರು ಕ್ರಿಯೇಟ್ ಮಾಡಿದ್ರಂತೆ. ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ಯಾವುದೇ ರೀತಿಯ ಹೆಚ್ಚು ಇನ್ಫಾರ್ಮೇಶನ್ ಅಂತೂ ನಮ್ಗೆ ಸಿಗ್ಲಿಲ್ಲ. ಆ ಮಗುವನ್ನ ಹ್ಯೂಮ್ಯಾನ್ಜಿ ಎಂದು ಮಾತ್ರ ಕರೀತಾ ಇದ್ರು. ಆದ್ರೆ ಆ ಹ್ಯೂಮ್ಯಾನ್ಜಿ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ದಟ್ ವಾಸ್ ದ ಇನ್ಫೋ ಮೀಡಿಯಾ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.